ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಈ ಒಂದು ಸುದ್ದಿನ ಹೇಳೋದಕ್ಕೆ ನನಗೆ ಒಂಥರ ಕೈಕಾಲ ನಡುಗ್ದಂಗೆ ಆಗ್ತೈತೆ. ಇನ್ನು ಈ ಒಂದು ವಿಚಾರವನ್ನು ತಿಳಿದ ನಂತರ ನಿಮ್ಮ ಪ್ರತಿಕ್ರಿಯೆ ಹೇಗಿರುತ್ತೆ ನನಗೆ ಗೊತ್ತಿಲ್ಲ. ಬಹುಶಃ ಈ ಒಂದು ವಿಚಾರವನ್ನು ತಿಳಿದ ನಂತರ ವಿಧಿಗೆ ಶಾಪ ಹಾಕ್ಬೇಕಾ ಅಥವಾ ಟೆಕ್ನಾಲಜಿಯಲ್ಲಿ ನಾವು ತುಂಬ ಮುಂದುವರೆದು ಹೋಗ್ತಾ ಇದ್ದೀವಲ್ಲ ಅದಕ್ಕೆ ಬೇಸರ ಪಡಬೇಕಾ ಗೊತ್ತಿಲ್ಲ. ಅಂಥದ್ದೊಂದು ಘಟನೆ ಬೆಂಗಳೂರಿನ ಹೆಣ್ಣೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ತಣಿಸಂದ್ರದಲ್ಲಿ ಬೆಳಗ್ಗೆ 8:17 ನಡೆದೋಗಿದೆ. ಹಾಲು ತರಕ್ಕೆ ಅಂತ ಮಕ್ಕಳನ್ನು ಸ್ಕೂಟಿಯಲ್ಲಿ ಕರ್ಕೊಂಡೋದಂಥ ತಂದೆ ಆ ಕಡೆಯಿಂದ ಬಸ್ ಬರ್ತೈತೆ ಅನ್ನೋ ಕಾರಣಕ್ಕೆ ಹಂಗೆ ನಿಂತ್ಕೊಳ್ತಾರೆ, ಬಸ್ ಮೂವ್ ಆಗಲಿ ಅಂತ. ಬಹುಶಃ ಅವರು ಎಕ್ಸ್ಪೆಕ್ಟ್ ಮಾಡಿಲ್ಲ ಅನ್ಸುತ್ತೆ. ಆ ಬಸ್ ಸ್ಟ್ರೈಟ್ ಹೋಗುತ್ತೇನೋ ಅಂತ ಅಂದ್ಕೊಂಡಿದ್ರು, ಅಥವಾ ರೈಟಿಗೆ ಬಂದರೆ ಈ ಕಡೆ ಜಾಗ ಇದೆಯಲ್ಲ ಹೋಗ್ಬೋದೇನೋ ಅಂತ ಅಂದ್ಕೊಂಡ್ರೋ ಗೊತ್ತಿಲ್ಲ. ಯಮ ಸ್ವರೂಪಿಯಾಗಿ ಬಂದಂಥ ಆ ಸ್ಕೂಲ್ ಬಸ್ಸು ಆ ಸ್ಕೂಟಿ ಮುಂಭಾಗ ಅಂದರೆ ಏನದು ಡಿಯೋ ಗಾಡಿ ಅಂತ ಅನ್ಸುತ್ತದು, ಅದು ಟಚ್ ಮಾಡಿಕೊಂಡು ಮುಂದೆಗಡೆ ಹಾಲು ತರೋದಕ್ಕೆ ಒಬ್ಬರೇ ಹೋಗಿದ್ರು ವ್ಯಕ್ತಿ ಬದುಕುಳಿತಿದ್ರು. ಇವ್ರು ಬದುಕುಳಿತಿದ್ದಾರೆ ವ್ಯಕ್ತಿ. ಎರಡು ಪುಟಾಣಿ ಮಕ್ಕಳು ಬದುಕುಳಿತಿದ್ರು ಅಂತ ಅನಿಸುತ್ತೆ. ನಿಜಕ್ಕೂ ಬಾಯಿನೇ ತೊದಲಿಸ್ತಾ ಇದೆ ನನಗೆ ಒಂದು ಸುದ್ದಿನ ಹೇಳೋದಕ್ಕೆ. ಹೇಗಾಯಿತು ಆ ಘಟನೆ, ಇನ್ನು ಮುಂದೆ ಆದರೂ ನಮ್ಮ ಜನ ಎಚ್ಚೆತ್ಕೋಬೇಕಾಗುತ್ತೆ. ಪುಟಾಣಿ ಮಕ್ಕಳನ್ನ, ಒಂದು 10 ವರ್ಷ ಒಳಪಟ್ಟ ಮಕ್ಕಳನ್ನ ಆ ಸ್ಕೂಟಿಗಳಲ್ಲಿ, ಆ ಮೊಫೆಡ್ ಗಾಡಿಗಳಲ್ಲಿ ಮುಂದೆ ನಿಲ್ಲಿಸ್ಕೊಂಡು ಹೆಲ್ಮೆಟ್ ಇಲ್ಲದೆ, ತಾವೂ ಹೆಲ್ಮೆಟ್ ಹಾಕದೆ ಕರ್ಕೊಂಡು ಹಾಲು ತರೋದಕ್ಕೋ ತರಕಾರಿ ತರೋದಕ್ಕೋ ಅಂದರೆ ಮನೆಯಿಂದ ಒಂದು 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಓಡಾಡ್ತಾರಲ್ಲ, ತುಂಬ ಜಾಗ್ರತೆಯನ್ನು ವಹಿಸಲೇಬೇಕಾಗುತ್ತೆ ಇನ್ನು ಮುಂದೆ. ಯಾಕಂತಂದರೆ ಯಾವ ಕ್ಷಣ ನಮ್ಮದಾಗಿರುತ್ತೆ, ಯಾವ ಕ್ಷಣ ನಮ್ಮದಲ್ಲ ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡೋದಕ್ಕಾಗಲ್ಲ ಅಂತ ಈ ಒಂದು ವಿಡಿಯೋವನ್ನು ನೋಡಿದ್ರೆ ಅನಿಸ್ತಾ ಇದೆ. ಆ ಒಂದು ವಿಡಿಯೋವನ್ನು ಪ್ರಸಾರ ಮಾಡ್ತಾ ನಾನು ನಿಮಗೆ ಏನು ನಡೀತು ಘಟನೆ ಅನ್ನೋದನ್ನು ವಿವರವಾಗಿ ಹೇಳ್ತಾ ಹೋಗೋದಾದರೆ, ಬೆಳಗ್ಗೆ 8:15 ಆ ವ್ಯಕ್ತಿ ಮನೆ ಬಿಡ್ತಾರೆ ಹಾಲು ತೊಗೊಂಡು ಬರೋಣ ಅಂತ. ಬೆಳಗಿನ ಜಾವ ಅಂದರೆ ಸರ್ವೇ ಸಾಮಾನ್ಯ ಹಾಲು, ತರಕಾರಿ, ಹಣ್ಣು ಇತ್ಯಾದಿ ತರೋದಕ್ಕೆ. ಆ ವ್ಯಕ್ತಿ ಯಾರು ಅಂತಂದರೆ ಬೆಂಗಳೂರಿನಲ್ಲಿ CAR ಅಂದರೆ ಸಿಟಿ ಆರ್ಮಡ್ ರಿಸರ್ವ್ ಪೊಲೀಸ್ ಕೆಲಸ ಮಾಡ್ತಿದ್ದಂಥ ಕಾನ್ಸ್ಟೇಬಲ್ ನಾಗನಗೌಡ ಅನ್ನೋಂಥವ್ರು. ಬೆಂಗಳೂರಿನ ಅಂದರೆ ನಾಗವಾರ, ಹೆಬ್ಬಾಳ ಇದೆಲ್ಲ ಬಿಟ್ಟರೆ ಆ ಕಡೆಗೆ ಸ್ವಲ್ಪ ಮುಂದಕ್ಕೆ ಹೋದರೆ ಹೆಣ್ಣೂರು, ತಣಿಸಂದ್ರ, ಈ ಕಡೆ ಭೈರತಿ, ಈ ಕಡೆ ಈ ಏರಿಯಾಗಳು ಬರ್ತಾವಲ್ಲ, ಆ ಒಂದು ಏರಿಯಾದಲ್ಲಿ ತಣಿಸಂದ್ರ ಅನ್ನುವಂಥ ಒಂದು ಏರಿಯಾದಲ್ಲಿ ಆ ಪೊಲೀಸ್ ಕ್ವಾರ್ಟರ್ಸ್ ಇರುತ್ತಲ್ಲ, ಬಹುಶಃ ಅಲ್ಲೇ ಇವ್ರ ಮನೆ ಇತ್ತು ಅನ್ಸುತ್ತೆ. ಅಲ್ಲಿಂದ ಹಾಲು ತರೋದಕ್ಕೆ ಅಂತ ಅವ್ರದ್ದು ಮಫೆಡ್ ಗಾಡಿ, ಬಹುಶಃ ಅದು ಡಿಯೋನೋ ಸ್ಕೂಟಿನ ಯಾವುದೋ ಒಂದು ಇರುತ್ತೆ, ಆ ಗಾಡಿನ ಬೆಳಗ್ಗೆ 8:15 ಎತ್ಕೊಂಡು ಇಬ್ಬರು ಪುಟಾಣಿ ಮಕ್ಕಳನ್ನ, ಒಂದು ಅವರ ಸ್ವಂತ ಮಗಳು ವರ್ಷ ಅಂತ 2 ವರ್ಷ, ಆ ಮಗುವಿನ ಫೋಟೋ ಪ್ರಸಾರ ಮಾಡ್ತಿದ್ರೆ ಕರಳು ಬಕ್ಕೊಳಂಗಾಗುತ್ತೆ, ಆ ಥರ ಇದೆ ಮಗು ಮುದ್ದಾಗಿ. ಇನ್ನೊಂದು ಅವರ ಸಂಬಂಧಿಕರ ಮಗು 4 ವರ್ಷದ್ದು ಭಾನು ಅಂತ. ಈ 2 ಮಕ್ಕಳನ್ನ ಇವರೇ ಕರ್ಕೊಂಡು ಹೋದ್ರೆ, ಇಲ್ಲ ಮಕ್ಕಳು ಅಪ್ಪ ನಾನು ಬರ್ತೀವಿ ಅಂತ ಬಲವಂತ ಮಾಡಿ ಜೊತೆಲಿ ಹೋದ್ವೋ ಗೊತ್ತಿಲ್ಲ, ಹೋಗಿದ್ದಾರೆ ಹಾಲು ತರೋದಕ್ಕೆ ಅಂತ. 8:17 ಕರೆಕ್ಟಾಗಿ ಆ ಒಂದು 4 ರಸ್ತೆಗಳು ಅಂದರೆ ಎದುರುಗಡೆ ಹೋದ್ರು ರಸ್ತೆ, ಈ ಕಡೆ ಬಂದರೂ ರಸ್ತೆ, ಆ ಒಂದು ರೋಡ್ನಲ್ಲಿ ಹೋಗ್ಬೇಕಾದ್ರೆ ಆ ಡ್ರೈವ್ ಮಾಡ್ತಿದ್ದಂಥ ನಾಗನಗೌಡ ಅವರಿಗೆ ಆ ಕಡೆಯಿಂದ ಬಸ್ ಬರ್ತಾ ಇರೋಂಥದ್ದು ಗೊತ್ತಾಗುತ್ತೆ. ನಾನು ಪ್ರಸಾರ ಮಾಡ್ತೀನಿ, ನೋಡ್ಬೋದು ನೀವೀಗ. ಬಸ್ ಬರ್ತಾ ಇರೋಂಥದ್ದು ಗೊತ್ತಾಗಿ ಸಡನ್ನಾಗಿ ಗಾಡಿನ ನಿಲ್ಲಿಸಿದ್ದಾರೆ. ಬಹುಶಃ ಅವ್ರು ಅಂದ್ಕೊಂಡಿರ್ಬೋದು ಮುಂದೆ ಹೋಗುತ್ತೆ ಅಂತ. ಆ ಬಸ್ ಇವ್ರ ಗಾಡಿಗೆ ಗುದ್ಕೊಂಡು ಆ ಮಕ್ಕಳ ಮೇಲೆ ಹರ್ಕೊಂಡು ಆ ಮಕ್ಕಳು ಇಬ್ಬರು ಸ್ಪಾಟಲ್ಲಿ, ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿ ನಾಗನಗೌಡ ಅನ್ನೋಂಥ ಪೊಲೀಸ್ ಪೇದೆ ಬದುಕುಳಿದಿದ್ದಾರೆ. ಆ 2 ಮಕ್ಕಳು ಇಲ್ಲ. ಯಾರ ನಿರ್ಲಕ್ಷ್ಯ ಅಂತ ಹೇಳ್ಬೇಕಿಲ್ಲಿ? ಇವ್ರ ನಿರ್ಲಕ್ಷ್ಯನ, ಬಸ್ ಡ್ರೈವರ್ ನಿರ್ಲಕ್ಷ್ಯನ, ಅಥವಾ ನಮ್ಮ ವಿಧಿಯ ನಿರ್ಲಕ್ಷ್ಯನ ಗೊತ್ತಿಲ್ಲ. ನನಗನ್ಸುತ್ತೆ ಆ ಒಂದು ಸಂದರ್ಭದಲ್ಲಿ ಈ ವ್ಯಕ್ತಿ, ನಾನು ವಿಡಿಯೋ ಪ್ರಸಾರ ಮಾಡಿದಾಗ ನೀವು ಗಮನಿಸಿರ್ತೀರಿ, ಆ ಸ್ಕೂಲ್ ಬಸ್ ನೇರವಾಗಿ ಹೋಗಬಹುದು ಅನ್ನೋ ಒಂದು ಕಾರಣಕ್ಕೆ ರಸ್ತೆ ಕಂಪ್ಲೀಟ್ ಎಡಭಾಗಕ್ಕೆ ಬಂದ್ಬಿಟ್ಟಿದ್ರೆ ಏನಾದ್ರೂ ಬದುಕುಳಿತಿದ್ರೆ ಏನೋ ಗೊತ್ತಿಲ್ಲ. ಇವ್ರು ಏನು ಹೋಗಿದ್ದಾರೆ ಅದೇ ಸ್ಪೀಡ್ನಲ್ಲಿ ಅದೇ ಜಾಗದಲ್ಲಿ ಕಂಟ್ರೋಲ್ ಮಾಡಿ ನಿಲ್ಲಿಸ್ಬಿಟ್ಟಿದ್ದಾರೆ ಬಸ್ ಹೋಗುತ್ತೆ ಅಂತ. ಇತ್ತ ಬಸ್ ಅವನು ಹಾಗೆ ಹೊರಟೋಗಿದ್ದಿದ್ರೆ, ಅವ್ನ ದಾರಿ ಅದೇ ಆಗಿದ್ದಿದ್ರೆ ಬದುಕುಳಿತಿದ್ರೆ ಇವ್ರು ಪಾಸ್ ಆಗ್ತಿದ್ರು. ಗೊತ್ತಿಲ್ಲ ಪುಟಾಣಿ ಮಕ್ಳಿಗೆ ಹಿಂಗೆ ಆಗುತ್ತೆ ಅಂತ ಆ ವ್ಯಕ್ತಿಗೂ ಗೊತ್ತಿಲ್ಲ. ಸಡನ್ ಆಗಿ ಆ ಬಸ್ ಅವನು ಯಾವ ಬೈಕ್ ನಿಂತಿತ್ತಲ್ಲ ಆ ರೂಟ್ಗೆ ರೈಟ್ ಟರ್ನ್ ಮಾಡಿದ್ದಾನೆ. ಕೈಯಲ್ಲಿ ಮೊಬೈಲ್ ಹಿಡಿದಿದ್ನೋ, ಎಣ್ಣೆ ಹೊಡೆದಿದ್ನೋ, ಅಥವಾ ಬೇಜವಾಬ್ದಾರಿನೋ, ಅಥವಾ ಆ ಬೈಕ್ ನಿಂತಿದೆ ಅನ್ನೋಂಥದ್ದನ್ನು ಗಮನಿಸ್ಲೇ ಇಲ್ವೋ, ಡ್ರೈವ್ ಮಾಡ್ಕೊಂಡು ಆ ಕಡೆ ಎಲ್ಲರೂ ನೋಡ್ಕೊಂಡು ಏನಾದ್ರು ಸ್ಟೇರಿಂಗ್ ತಿರುಗಿಸಿದ್ನೋ ಗೊತ್ತಿಲ್ಲ. ಆ ಬೈಕ್ಗೆ ಟಚ್ ಆಗಿದೆ. ಟಚ್ ಆದ ತಕ್ಷಣನೇ, ಆ ಫ್ರಂಟ್ ವೀಲ್ಗೆ ಟಚ್ ಆದ ತಕ್ಷಣನೇ ಬೈಕ್ ಹಿಂಗಿದ್ದು ಹಿಂಗೆ ದಬಾಕೊಂಡಿದ್ದಂಗೆ ಕರೆಕ್ಟಾಗಿ ಹೋಗಿ ಆ ಬಸ್ ಟೈರ್ ಕೆಳಗಡೆಗೆ ಮಕ್ಕಳು ಬೀಳ್ತವೆ. ಅವ್ನು ಸಡನ್ನಾಗಿ ನಿಲ್ಲಿಸ್ಬಿಟ್ಟಿದ್ರೆ ಆ ಹಿಂಬದಿ ಟೈರು ಆ ಮಕ್ಕಳ ಮೇಲೆ ಹರಿತಾ ಇರಲಿಲ್ಲ, ನಿಲ್ಲಿಸ್ಲಿಲ್ಲ ಅವನು. ಮಿನಿಮಮ್ ಅಂದ್ರೆ ಒಂದು 6-7 ಸೆಕೆಂಡ್ ಮುಂದೆ ಹೋಗಿ ನಿಲ್ಲಿಸ್ತಾನೆ. ಬಹುಶಃ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅಂತ ಅನ್ಸುತ್ತೆ. ಟಚ್ ಆದ್ಮೇಲೆ ಗೊತ್ತಾಗಿದೆ ನಾನು ಗುದ್ದಿದ್ದೀನಿ ಅಂತ, ಬಟ್ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅಂತ ಅನ್ಸುತ್ತೆ. ಆ ಮನೆ ಪಕ್ಕದಲ್ಲಿ ಹೋಗಿ ನಿಲ್ಲಿಸ್ತಾನೆ. ಬಟ್ ಆ 2 ಮಕ್ಕಳುಗಳು, ಆ ತಂದೆ ಓಡೋಗಿ ಆ ಮಕ್ಕಳನ್ನ ಎತ್ತಿ ಎಮ್ಕಿ ಪಮ್ಕಿ ಏನೇನೋ ಮಾಡ್ತಿದ್ದಾರೆ, ಸುತ್ತಮುತ್ತ ಜನ ಎಲ್ಲ ಓಡ್ಬಂದು ಏನೇನೋ ಮಾಡ್ತಿದ್ದಾರೆ. ಪುಟಾಣಿ ಮಕ್ಕಳು ಟೈರ್ ಹರಿದ್ರೆ ಉಳಿದವ, ದೊಡ್ಡ ಜನನೇ ಉಳಿಯಲ್ಲ, ವಯಸ್ಕರೇ ಉಳಿಯಲ್ಲ, ಇನ್ನು ಮಕ್ಕಳು ಉಳಿದವ.
ಜನ ಇನ್ನು ಮುಂದೆ ಆದ್ರೂ ಡೆಫಿನೆಟ್ಲಿ ಎಚ್ಚೆತ್ಕೋಬೇಕಾಗುತ್ತೆ. ನಿಮ್ಮ ಮಕ್ಕಳನ್ನ ಎಲ್ಲೆಲ್ಲೋ ಕರ್ಕೊಂಡು ಹೋಗೋದು, ಸ್ಕೂಲ್ಗೆ ಬಿಡೋ ಕರ್ಕೊಂಡು ಹೋಗ್ತಾ ಇರ್ತೀರಿ, ಹೆಲ್ಮೆಟ್ ಹಾಕ್ಸ್ಕೊಳ್ಳಲ್ಲ ಮಕ್ಳುಗಳಿಗೆ. ಕಂಪಲ್ಸರಿ ಕಡ್ಡಾಯವಾಗಿ ಸ್ಕೂಲ್ಗೆ ಕರ್ಕೊಂಡು ಹೋಗ್ತೀರಾ ಅಂತಂದರೆ ಆ ಸ್ಕೂಲ್ನವರೇ ಆದೇಶ ಇದೆ, ಕರ್ಕೊಂಡು ಹೋಗ್ಬೇಕಾದ್ರೆ ನೀವು ಕರ್ಕೊಂಡ್ಬರ್ಬೇಕಾದ್ರೆ ಹೆಲ್ಮೆಟ್ ಹಾಕೊಂಡು ಕರ್ಕೊಂಡು ಹೋಗಿ ಅಂತ ಮಕ್ಳುಗಳಿಗೆ, ನಿಮಗೂ ಸೇರಿ. ಬಟ್ ಬೇಜವಾಬ್ದಾರಿನೋ ನಿರ್ಲಕ್ಷ್ಯನೋ ಅಥವಾ ಏನೂ ಆಗಲ್ಲ ಅನ್ನುವಂಥ ಒಂದು ಅಸಡ್ಡೆನೋ ಗೊತ್ತಿಲ್ಲ ಜನಗಳಿಗೆ, ಈ ರೀತಿ ಆಗುತ್ತೆ. ಇನ್ನು ಕೆಲವ್ರು ಹೇಳ್ಬೋದು ಬೆಳಗಿನ ಜಾವ 8 ಗಂಟೆ ಸಂದರ್ಭದಲ್ಲಿ ಹಾಲು ತರೋದಕ್ಕೂ ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕಾ ಅಂತ. ಬಟ್ ವಿಧಿ 8 ಗಂಟೆಗೂ ಕಾಯ್ತಿರಲ್ಲ, 18 ಗಂಟೆಗೂ ಕಾಯ್ತಿರಲ್ಲ ಅಂತ ಇದೆ ಎಕ್ಸಾಂಪಲ್ಲು. ಇನ್ನೊಂದು ಅಲ್ಲೇ ನಿಯರ್ 1.5 ಕಿಲೋಮೀಟರ್ ವ್ಯಾಪ್ತಿಯ ಸ್ಕೂಲ್ ಬಸ್ಸು, ಹೆಸೆಮನಿ ಗ್ಲೋಬಲ್ ಸ್ಕೂಲ್ ಅಂತ, ಆ ಸ್ಕೂಲ್ನ ಬಸ್ಸು. ನಮ್ಮ ಬೆಂಗಳೂರಿನಲ್ಲಿ ನೀವು ಗಮನಿಸಿರ್ತೀರಿ, ಸ್ಕೂಲ್ ಬಸ್ಗಳದು ತುಂಬ ಹಾವಳಿ ಯಾವ ಥರ ಅಂತಂದರೆ ಲೆಫ್ಟು ರೈಟು ಸ್ಟ್ರೈಟು ಡೌನು ಗುಂಡಿ ಹಂಪು ಯಾವುದನ್ನು ನೋಡ್ದಂಗೆ ಚಾಲನೆ ಮಾಡ್ತಕ್ಕಂಥದ್ದನ್ನು ಸರ್ವೇ ಸಾಮಾನ್ಯವಾಗಿ ನಾನಂತೂ ಗಮನಿಸಿದ್ದೀನಿ. ನೀವೆಷ್ಟು ಗಮನಿಸಿದಿರಲ್ಲೋ ಗೊತ್ತಿಲ್ಲ, ಕೆಲವರು ನನ್ನನ್ನು ಬೈಕೋಬೋದು, ಸ್ಕೂಲ್ ಬಸ್ ಡ್ರೈವರ್ಗಳಿಗೆ ಸಂಬಂಧಪಟ್ಟವರು. ಬಟ್ ನಾನು ಕಣ್ಣಾರೆ ಗಮನಿಸಿದ್ದೀನಿ. ಯಾವ ಕಾರಣಕ್ಕೆ ಅಷ್ಟೊಂದು ತರಾತುರಿ ಅಂತ ನನಗಂತೂ ಗೊತ್ತಿಲ್ಲ. ಇಲ್ಲ ಆ ಮಕ್ಕಳನ್ನ ಆನ್ ಟೈಮ್ ಸ್ಕೂಲಿಗೆ ರೀಚ್ ಮಾಡಬೇಕು ಅನ್ನುವಂಥ ಒಂದು ಆತುರನ, ಅಥವಾ ತಾವು ಟೈಮ್ ಸರಿಯಾಗಿ ಬರದೆ ಲೇಟ್ ಆಗ್ಬಿಡ್ತೈತೆ ಅನ್ನುವಂಥ ಒಂದು ಗಾಬರಿನ, ಗೊತ್ತಿಲ್ಲ. ಸ್ಕೂಲ್ ಬಸ್ ಡ್ರೈವರ್ಗಳು ಹೆಂಗ್ ಹೊಡ್ಕೊಂಡು ಹೋಗ್ತಾವ್ರೆ ಅಂತಂದ್ರೆ ಅಲ್ಲಿ ಆ ಬಸ್ಗಳ ಹಿಂದೆಗಡೆ ಅಮೂಲ್ಯವಾದ ಜೀವಗಳಿವೆ, ಎಚ್ಚರಿಕೆ ಅಂತ ಹಾಕಿರ್ತಾರೆ. ಅಂದ್ರೆ ಹಿಂದೆ ಮುಂದೆ ಓಡಾಡುವಂಥ ವೆಹಿಕಲ್ಗಳಿಗೊಂದು ಅವೇರ್ನೆಸ್ ಅದು, ಬಸ್ ಮಕ್ಕಳವಪ್ಪ ಅಮೂಲ್ಯವಾದಂಥ ಜೀವಗಳವೆ, ಹುಷಾರಾಗಿ ಓಡಾಡ್ಬನ್ನಿ ಅಂತ. ಬಟ್ ಅಲ್ಲಿ ಮುಂದೆ ಕೂತಿರ್ತಾನಲ್ಲ ಡ್ರೈವರು, ಅಂಥವ್ರಿಗೆ ಅರ್ಥ ಆಗ್ತೇವೆ. ಅಂದ್ರೆ ಎಲ್ಲರೂ ಅಲ್ಲ, ಕೆಲವರು ತುಂಬಾ ರ್ಯಾಶ್ ಆಗಿ ಡ್ರೈವ್ ಮಾಡಿಕೊಂಡು ಆ ಸ್ಕೂಲ್ಗೆ ರೀಚ್ ಮಾಡಿಸುವಂಥದ್ದು, ಸ್ಕೂಲಿಂದ ಅವ್ರ ಮನೆಗಳಿಗೆ ರೀಚ್ ಮಾಡಿಸುವಂಥದ್ದು. ಅದರಲ್ಲೂ ಆ ಬಸ್ ಇಳಿಸಿದಾಗ ಮಕ್ಕಳನ್ನ ಇಳಿಸೋದಿಕ್ಕೆ ಅಂತ ಒಬ್ರು ಇರ್ತಾರಲ್ಲ, ಅವ್ರು ಇಳಿದು 2 ಸೆಕೆಂಡ್ ಆಗಿರಲ್ಲ, ರಪ್ ಅಂತ ಹಂಗೆ ಬಸ್ಗಳು ಎಷ್ಟು ಸ್ಪೀಡಾಗಿ ಹೋಗ್ತವೆ ಅಂತಂದ್ರೆ, ಅಂದ್ರೆ ಮುಂದೆ ನಿಲ್ಲಿಸ್ಬೇಕಲ್ಲ ಬೇರೆ ಬೇರೆ ಮಕ್ಕಳುಗಳನ್ನ. ಯಾಕೆ ಈ ಗಾಬರಿ ನನಗಂತೂ ಅರ್ಥ ಆಗ್ತಿಲ್ಲ. ಸೊ ಆ ವ್ಯಕ್ತಿಯ ನಿರ್ಲಕ್ಷ್ಯದಿಂದ ಈ ಕಡೆ ಪೊಲೀಸ್ ಕಾನ್ಸ್ಟೇಬಲ್ ಆದಂಥ ಆ ವ್ಯಕ್ತಿ ಒಂಚೂರು ಲೆಫ್ಟ್ ಬಂದ್ಬಿಟ್ಟಿದ್ರು ಆಗ್ತಿತ್ತು, ಬದುಕುಳಿತಿದ್ದ ಮಕ್ಕಳುಗಳು. ಆ ವ್ಯಕ್ತಿ ಆ ಬಸ್ ಹಾಗೇ ಹೋಗ್ಬೋದೇನೋ ಅಂತ ಅನ್ಕೊಂಡು ಉಳ್ಕೊಂಡ್ರು ಏನೋ ಗೊತ್ತಿಲ್ಲ, ವಿಧಿಗೆ 2 ಮಕ್ಕಳು ಬಲಿಯಾಗಿ ಹೋದ್ವು. ಇನ್ನು ಆ ಡ್ರೈವರನ್ನ ಪೊಲೀಸರು ಅರೆಸ್ಟ್ ಮಾಡಿ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಏನು ಮಾಹಿತಿ ಅನ್ನುವಂಥದ್ದು ನಾಳೆ ಒಳಗಡೆ ಗೊತ್ತಾಗುತ್ತೆ. ಏನು ವಿಚಾರಣೆ ನಡೆಸಿ ಅವನಿಗೆ ಪರ್ಮನೆಂಟ್ ಜೈಲ್ ಹಾಕಿ ಅಥವಾ ಅವನಿಗೆ ಬೇಲಾಗಿ ಆಚೆಗೆ ಬಂದು ಅವನಿಗೆ ಪಾಪ ಪ್ರಜ್ಞೆ ಕಾಡಿದ್ರು ಆ ಮಕ್ಕಳಂತೂ ಬದುಕಿ ಉಳಿಯೋದಿಲ್ಲ. ಎಲ್ಲದಕ್ಕಿಂತ ಮಿಗಿಲಾಗಿ ಆ ಮಕ್ಕಳನ್ನ ಎತ್ತ ತಂದೆ ತಾಯಿಗಳು ಯಾವ ರೀತಿ ಡೈಜೆಷನ್ ಮಾಡ್ಕೊಳ್ತಾರೆ ಅಂತ ನಿಜಕ್ಕೂ ಎತ್ತವ್ರ ಸಂಕಟ ಎತ್ತವ್ರಿಗೆ ಅಷ್ಟೇ ಗೊತ್ತು ಅನ್ನೋದಕ್ಕೆ ಇದು. ಅದರಲ್ಲೂ ಆ ವರ್ಷ ಅನ್ನೋಂಥ ಪುಟ್ಟು ಮಗು ಫೋಟೋ ಮತ್ತೆ ಪ್ರಸಾರ ಮಾಡ್ತೀನಿ ನೋಡಿ. ನಿಮಗೆ ಎಂಥವರಿಗಾದ್ರೂ ಎಂಥ ಶತ್ರುಗಳಿಗೂ ಆಗದೇ ಇರೋರಿಗೂ ಈ ಥರ ಪರಿಸ್ಥಿತಿ ಬರೋದು ಬೇಡ ಅಂತ ಅನ್ಸುತ್ತೆ. ಆ ಪುಟ್ಟು ಮಗು ಮುಖ ನೋಡಿದ್ರೆ ವಯಸ್ಕರು ಸತ್ರು ಅಪಘಾತದಲ್ಲಿ ಅಲ್ಲಿ ಇಲ್ಲಿ ಅಂತಂದ್ರೆ ಅಯ್ಯೋ ಅಂತ ಅನ್ಸುತ್ತೆ. ಕೆಲವೊಂದು ಕಡೆ ನೆಲಮಂಗಲ ಅಪಘಾತದಲ್ಲಿ ಒಂದೇ ಫ್ಯಾಮಿಲಿ 6 ಜನ. ಯಾವ ಕಾರಣಕ್ಕೆ? ಈ ಹಿಂದೆ ಜನ ಸಾಯ್ತಾ ಇದ್ರು, ಸಹಜ ಸಾವು ಅಂತ ಹೇಳ್ತೀವಲ್ಲ ಆ ಥರ. ಅಯ್ಯೋ ವಯಸ್ಸಾಗಿತ್ತು ಸತ್ರು, ಇನ್ನೇನೋ ಒಂದು ಕಾಯಿಲೆ ಬಂದು ಸತ್ರು, ಮಾರಣಾಂತಿಕ ಕಾಯಿಲೆ. ಆ ಕಾಲದಲ್ಲಿ ಆ ಕಾಯಿಲೆಗಳನ್ನು ಕ್ಯೂರ್ ಮಾಡೋದಕ್ಕೆ ಮೆಡಿಸಿನ್ ಇಲ್ಲದೆ ಸಾಯ್ತಿದ್ರು. ಬಟ್ ಈಗ ಟೆಕ್ನಾಲಜಿ ಎಷ್ಟು ಮುಂದುವರಿತಾ ಇದೆ, ನಾವೆಷ್ಟು ಅಪ್ಡೇಟ್ ಆಗ್ತಾ ಇದ್ದೀವಿ, ಆ ಯಾಂತ್ರಿಕ ಆ ಯಂತ್ರಗಳಿಂದ ನಮ್ಗೆ ಆಪತ್ತು ಬರ್ತಾ ಐತೆ ಅಂತ ಗೊತ್ತಿದ್ರು ನಾವು ಬೇಜವಾಬ್ದಾರಿಯಾಗಿ ಓಡಾಡ್ತಿರೋದು ನಮ್ಮದೇ ಮೊದಲ ತಪ್ಪು. ಯಾವ ಯಂತ್ರಗಳನ್ನು ಆವಿಷ್ಕಾರ ಮಾಡಿ ಬೀದಿಗೆ ಬಿಟ್ಟು ಅದನ್ನು ಬಳಸ್ಕೊಂಡು ಸಮಯವನ್ನು ಉಳಿಸ್ತಾ ಇದ್ದೀವಿ, ಜೊತೆಗೆ ಶಕ್ತಿಯನ್ನು ಉಳಿಸ್ತಾ ಇದ್ದೀವಿ. ಈ ಹಿಂದೆ ನಡೆದ್ಬಿಟ್ರೆ ಶಕ್ತಿ ಹೊರಟೋಗ್ಬಿಡುತ್ತೆ, ಈಗ ಕಾರಲ್ಲಿ ಹೋಗ್ಬೋದು, ಬೈಕಲ್ಲಿ ಹೋಗ್ಬೋದು, ಬೇಗ ರೀಚ್ ಆಗ್ಬೋದು ಅನ್ನೋಂಥ ವ್ಯವಸ್ಥೆ. ಅಫ್ಕೋರ್ಸ್ ಡೆವಲಪ್ಮೆಂಟು ಅಭಿವೃದ್ಧಿ ಅನ್ನೋಂಥದ್ದು ಬೇಕೇ ಬೇಕು. ಆದರೆ ಇತ್ತೀಚೆಗೆ ನೀವು ಎಲ್ಲೇ ಗಮನಿಸಿ ಸಾವು ನೋವುಗಳ ಸಂಖ್ಯೆ ಸಹಜ ಸಾವಲ್ಲಿ ಬರ್ತಿಲ್ಲ, ಅಸಹಜ ಸಾವು ಅಂತ ಹೇಳ್ತೀವಲ್ಲ ಇದು. ಅಲ್ಲೆಲ್ಲ ಹೋಗ್ತಿದ್ರಂತೆ 3 ಜನ ಸ್ಪಾಟ್ ಅಂತೆ, ಇಲ್ಲೆಲ್ಲ ಹೋಗ್ತಿದ್ರಂತೆ ಫೇಸ್ ಟು ಫೇಸ್ ಡಿಕ್ಕಿ ಅಂತೆ, ಮುಖಾಮುಖಿ ಡಿಕ್ಕಿ ಸ್ಪಾಟ್ ಅಂತೆ. ಈ ಥರ ಸುದ್ದಿಗಳನ್ನೇ ಬಹುತೇಕ ಒಂದು ದಿನಕ್ಕೆ ಮಿನಿಮಮ್ ಅಂದ್ರೆ ಒಂದು 3ರಿಂದ 4 ಕಡೆ ಕೇಳ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಸ್ವಲ್ಪ ಕಡಿಮೆ ಈ ರೀತಿಯ ಪ್ರಕರಣಗಳು. ಯಾಕೆಂತಂದರೆ ಹೆಜ್ಜೆ ಹೆಜ್ಜೆಗೂ ಟ್ರಾಫಿಕ್ ಸಿಗ್ನಲ್ ಇರೋದ್ರಿಂದ ವೇಗದ ಮಿತಿ 50-40 ದಾಟೋದೇ ಇಲ್ಲ ಬಿಡಿ. ಇನ್ನು ಅದನ್ನು ಹೊರತುಪಡಿಸಿ ಹೈವೇಗಳಲ್ಲಿ ಗಮನಿಸಿದ್ರೆ ನಮ್ಮ ಬೆಂಗಳೂರು ಮೈಸೂರು ಹೈವೇ, ನೆಲಮಂಗಲ ಹೈವೇ, ಅಲ್ಲೆಲ್ಲಿ ಪ್ರತಿದಿನ ನೀವು ಕರ್ನಾಟಕದಲ್ಲಿ ಬರೀ ಕೇವಲ ಕರ್ನಾಟಕನೇ ತಗೊಂಡ್ರು ಒಂದು ದಿನಕ್ಕೆ ಎಲ್ಲರೂ ಒಂದು ಸುದ್ದಿಯನ್ನು ನಾವು ಕೇಳ್ತೀವಿ. ಕಾರಣ ಏನು ಅಂತಂದರೆ ಅಪಘಾತ. ಅದು ಅಜಾಗರೂಕತೆನ ಅಥವಾ ಅವತ್ತಿನ ಪರಿಸ್ಥಿತಿನ ಗೊತ್ತಿಲ್ಲ. ಈ ರೀತಿಯ ಘಟನೆಗಳನ್ನು ನಾವು ಜನ ಫೇಸ್ ಮಾಡ್ತಾ ಇದ್ದೀವಿ. ಕಾರಣ ಏನು ಅಂತಂದರೆ ನಾವೇ ಆವಿಷ್ಕಾರ ಮಾಡಿರ್ತಕ್ಕಂಥ ಯಂತ್ರಗಳು. ತಪ್ಪು ಯಾವುದು ಸರಿ ಯಾವುದು ಗೊತ್ತಾಗ್ತಿಲ್ಲ. ಸೊ ಹಾಗಾಗಿ ಹೋಗಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಾಗೆ ಜಾಗರೂಕತೆಯಿಂದ ಸೇಫ್ಟಿಯಾಗಿ ಫಸ್ಟ್ ಹೋಗಬೇಕು. ಸೇಫ್ಟಿ ಪ್ರಿಕಾಷನ್ ಏನಿದೆ ಅದನ್ನು ಬಳಸ್ಕೋಬೇಕು. ಸೀಟ್ ಬೆಲ್ಟು,
ಹೆಲ್ಮೆಟ್ಟು ಇವುಗಳನ್ನು ಧರಿಸಿ ಹೋದರೆ ಬಹುಶಃ ಹೋಗುವಂತಹ ಪ್ರಾಣ ಉಳ್ಕೊಂಡು ಕೈಕಾಲು ಮುರ್ಕೊಂಡು ಒಂದು ವರ್ಷದಲ್ಲಿ ಕ್ಯೂರ್ ಆಗ್ಬೋದು. ಸೊ ಹಾಗಾಗಿ ಇದನ್ನು ಹೇಳ್ತಾ ಇನ್ನು ಮುಂದೆ ನಿಮ್ಮ ಮಕ್ಕಳನ್ನು ಎಲ್ಲಾದರೂ ದಯವಿಟ್ಟು ಹೊರಗಡೆ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ, ಅದರಲ್ಲಿ ಪುಟಾಣಿ ಮಕ್ಕಳುಗಳು ಅಂದರೆ ಬಿದ್ದರೂ ಎದ್ದೇಳಕ್ಕೆ ಬರಲ್ಲ ಮಕ್ಕಳುಗಳಿಗೆ, ಅಂಥ ಮಕ್ಕಳನ್ನ ದಯವಿಟ್ಟು ಸ್ಕೂಟಿಲಿ ಹಿಂದೆನೂ ಕೂರಿಸ್ಕೋಬೇಡಿ, ಮುಂದೆ ಜಾಗ ಐತೆ ಅಂತ ಮುಂದೆನೂ ನಿಲ್ಲಿಸ್ಕೊಂಬೇಡಿ. ಆ ಮಕ್ಕಳನ್ನ ಮನೇಲಿ ಬಿಟ್ಟು ನಿಮ್ಮ ವ್ಯವಹಾರಗಳೇನಿದ್ದಾವೆ ಅದನ್ನು ಮಾಡಿ, ಆ ಮಕ್ಕಳನ್ನ ಯಾವ್ದಾದ್ರು ಕಾರ್ಗಳೋ ಅಥವಾ ಬಸ್ಸಲ್ಲೋ ಇನ್ಯಾವುದೋ ಆಟೋದಲ್ಲೋ ಕರ್ಕೊಂಡು ಓಡಾಡಿ ಅಂತ ಕೈ ಮುಗಿದು ಕಳಕಳಿಯಾಗಿ ಕೇಳ್ಕೊಳ್ತಾ ಈ ಒಂದು ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ಇನ್ನೇನು ಹೇಳೋದಕ್ಕೆ ಸಂಕಟ ಆಗ್ತಿದೆ. ಆ ಪುಟಾಣಿ ಮಕ್ಕಳನ್ನ ನೋಡಿದ್ರೆ ಬದುಕಿ ಬಾಳ್ಬೇಕಾದಂಥ ಮಕ್ಕಳು ಆ ಬಸ್ ಬಂದ ಸ್ಕೂಟಿ ಡಿಕ್ಕಿ ಹೊಡೆದಾಗಲೂ ನಾವು ಸಾಯ್ತೀವಿ ಅಂತ ಮಕ್ಕಳು ಕಂಡಿರಲ್ಲ. ಯಾಕೆಂದರೆ ಜಗತ್ತಿನ ಜ್ಞಾನವನ್ನೇ ಅರಿಯದಂಥ ಪುಟಾಣಿ ಮಕ್ಕಳು. ಆ ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನಲ್ಲಿ ಎಂಡ್ ಮಾಡ್ತೀನಿ. ನಿಮ್ಮ ಒಪಿನಿಯನನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಧನ್ಯವಾದ.